ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾಗಮಹಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ರಾಮನವಮಿಗೆ ಮಾಡುವಂತಹ ಬೆಲ್ಲದ ಹಣ್ಣನ್ನು ಉಪಯೋಗಿಸಿಕೊಂಡು ಪಾನಕನ ಮಾಡಿ ತೋರಿಸ್ತಾ ಇದ್ದೀವಿ. ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋ ಮೂಲಕ ನೋಡೋಣ ಬನ್ನಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾರೆ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸಿಗೂ ಈ ವಿಡಿಯೋನ ಹೆಚ್ಚೆಚ್ಚು ಶೇರ್ ಮಾಡಿ. ನಾನಿಲ್ಲಿ ಒಂದು ಮೀಡಿಯಂ ಸೈಜು ಬೆಲ್ಲದ ಹಣ್ಣನ್ನು ತಗೊಂಡಿದ್ದೀನಿ. ಫುಲ್ ಹಣ್ಣಾಗಿರ್ಬೇಕು, ಆ ರೀತಿ ಹಣ್ಣನ್ನು ತಗೊಂಡ್ರೆ ಮಾತ್ರ ಈ ಪಾನಕ ತುಂಬಾನೇ ಟೇಸ್ಟ್ ಆಗಿ ಕೂಡ ಇರುತ್ತೆ. ನೋಡಿ, ಇವಾಗ ಈ ರೀತಿ ಮಧ್ಯಕ್ಕೆ ಹೊಡ್ಕೋಬೇಕಾಗುತ್ತೆ. ನಾನಿಲ್ಲಿ ನಾವು ಪುಟಾಣಿ ಇರುತ್ತಲ್ಲ, ಕುಟಾಣಿ, ಅದ್ರ ಸಹಾಯದಿಂದ ಈ ರೀತಿ ಮಧ್ಯಕ್ಕೆ ಹೊಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಮಧ್ಯಕ್ಕೆ ಹೊಡ್ಕೊಂಡಿದ ನಂತರ ಒಂದು ಮಿಕ್ಸಿಂಗ್ ಬೌಲ್ಗೆ ತಗೊಂಡು ಒಂದು ಸ್ಪೂನ್ ಇಂದ ಈ ಹಣ್ಣನ್ನೆಲ್ಲ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೊಳ್ತಾ ಇದ್ದೀನಿ. ಇದನ್ನ ಈ ರೀತಿ ಕ್ಲೀನ್ ಆಗಿ ಎಡ್ಕೊಂಡು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕೊಳ್ಳೋಣ. ಈ ರೀತಿ ಪಾನಕ ಮಾಡಿ ಕುಡಿದ್ರೆ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಈ ಬಿಸಿಲಿಗೆ ಈ ರೀತಿ ಮಾಡ್ಕೊಂಡು ಕುಡಿದ್ರೆ ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದು, ಹಾಗೆ ದೇಹಕ್ಕೂ ಕೂಡ ತುಂಬಾನೇ ತಂಪಾಗಿ ಕೂಡ ಇರುತ್ತೆ. ನೋಡಿ, ಇವಾಗ ನಾನು ಈ ಹಣ್ಣನ್ನ ಎಲ್ಲಾನು ಕೂಡ ಈ ರೀತಿ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ 1 ಲೀಟರ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ಳೋಣ. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ನೀರನ್ನ ಕಡಿಮೆಯನ್ನ ಉಪಯೋಗಿಸ್ಕೊಳ್ಳಿ, ಯಾಕಂದ್ರೆ ಹಣ್ಣೆಲ್ಲ ಕ್ಲೀನ್ ಆಗಿ ಕೈಯಲ್ಲಿ ಕಿವುಚ್ಕೋಬೇಕಾಗತ್ತೆ. ಆ ರಸ ಎಲ್ಲ ನೀರಲ್ಲಿ ಚೆನ್ನಾಗಿ ಕಿವುಚ್ಕೊಳ್ಬೇಕು. ನಾವು ಹುಣಸೆಹಣ್ಣು ರಸ ಎಲ್ಲ ಯಾವ ರೀತಿ ಕಳ್ಸ್ಕೊಳ್ತೀವೋ ಈ ಹಣ್ಣನ್ನು ಕೂಡ ಅದೇ ರೀತಿ ನಾವು ಕಳ್ಸ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ನೀರನ್ನ ಫಸ್ಟ್ ನಾವು ಕಡಿಮೆನ ಹಾಕೊಂಡು ಈ ರೀತಿ ಕೈಯಲ್ಲಿ ಕಿವುಚ್ಕೋಬೇಕಾಗತ್ತೆ. ನೋಡಿ, ಹುಣಸೆಹಣ್ಣೆಲ್ಲ ನಾವು ರಸ ಯಾವ ರೀತಿ ತಗೊಳ್ತೀವೋ ಸೇಮ್ ಟು ಸೇಮ್ ಈ ಹಣ್ಣನ್ನು ಕೂಡ ಇದೇ ರೀತಿ ನಾವು ರಸನ ತಗೋಬೇಕಾಗುತ್ತೆ. ನೋಡಿ, ಈ ತರ ಕೈಯಲ್ಲಿ ಕ್ಲೀನ್ ಆಗಿ ಕಿವುಚ್ಕೊಂಡಿದ ನಂತರ ಮತ್ತೆ ಇನ್ನೊಂದ್ ಸ್ವಲ್ಪ ನೀರನ್ನ, ಒಂದ್ ಅರ್ಧ ಲೀಟರ್ ಅಷ್ಟು ನಾನು ನೀರನ್ನ ಹಾಕೊಂಡಿದ್ದೀನಿ. ಮತ್ತೆ ಇವಾಗ ಕೈಯಲ್ಲಿ ಕ್ಲೀನ್ ಆಗಿ ಕಿವುಚ್ಕೋಬೇಕು. ಆ ರಸ ಕಂಪ್ಲೀಟ್ ಆಗಿ ಕ್ಲೀನ್ ಆಗಿ ನೀರಿನ ಜೊತೆ ಕ್ಲೀನ್ ಆಗಿ ಬಿಡ್ಬೇಕು. ಆ ರೀತಿ ಇದನ್ನ ಕಿವುಚ್ಕೋಬೇಕಾಗುತ್ತೆ. ನೋಡಿ, ಈ ತರ ಕ್ಲೀನ್ ಆಗಿ ಕಿವುಚ್ಕೊಂಡಿದ ನಂತರ ಅಲ್ಲಿ ಸಿಪ್ಪೆ ಎಲ್ಲ ಇರುತ್ತಲ್ಲ ಹಣ್ಣಲ್ಲಿ, ಆ ಸಿಪ್ಪೆ ಎಲ್ಲ ಕೈಯಲ್ಲಿ ಈ ರೀತಿ ಕ್ಲೀನ್ ಆಗಿ ಹಿಂಡಿ ಮತ್ತೆ ಒಂದು ಬೌಲ್ಗೆ ಸಪ್ರೇಟ್ ಮಾಡಿ ಇಟ್ಕೊಳ್ಳೋಣ. ಮತ್ತೆ ಇವಾಗ ಈ ಸಿಪ್ಪೆನ ಸ್ವಲ್ಪ ನೀರನ್ನ ಹಾಕೊಂಡು ಮತ್ತೆ ಆ ನೀರಕ್ಕೆ ಕೈಯಲ್ಲೆಲ್ಲ ಕಿವುಚ್ಕೊಂಡು ಮತ್ತೆ ಸೋದಿಸ್ಕೊಂಡು ಮತ್ತೆ ಆ ನೀರನ್ನ ಹಾಕೋಬೇಕಾಗುತ್ತೆ. ನೋಡಿ, ಮತ್ತೆ ಆ ರೀತಿ ಎಲ್ಲ ಮಾಡ್ಕೊಂಡು ನಾನು ಹಾಕೊಂಡಿದ್ದೀನಿ. ಇವಾಗ ಇದನ್ನ ಮತ್ತೆ ನಾವು ಫಿಲ್ಟರ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ಇನ್ನೊಂದು ಬೌಲ್ ತಗೊಂಡು ಈ ರೀತಿ ನಾವು ಸೋಸ್ತೀವಲ್ಲ, ಸೋಸು ಜಾಲರಿ, ಅದನ್ನ ತಗೊಂಡಿದ್ದೀನಿ. ಇವಾಗ ಸ್ವಲ್ಪನೇ ಸ್ವಲ್ಪ ಈ ನೀರನ್ನ ಹಾಕೊಂಡು ಒಂದು ಸ್ಪೂನ್ ಇಂದ ಈ ರೀತಿ ಕ್ಲೀನ್ ಆಗಿ ಹಿಂಡ್ಕೋಬೇಕಾಗುತ್ತೆ. ಆ ಸಿಪ್ಪೆ ಎಲ್ಲ ನಮ್ಗೇನು ಬೇಕಾಗಿರಲ್ಲ, ಅದು ಜಸ್ಟ್ ನೀರಿದ್ರೆ ಸಾಕಾಗುತ್ತೆ. ನೋಡಿ, ಇವಾಗ ಇದನ್ನೆಲ್ಲ ಮತ್ತೆ ಒಂದು ಬೌಲ್ಗೆ ಸಪ್ರೇಟ್ ಮಾಡಿ ಇಟ್ಕೊಳ್ಳೋಣ. ಹಾಗೆ ಉಳಿದಿರುವಂತಹ ಪಾನಕನ್ನು ಕೂಡ ನಾನು ಇದೇ ರೀತಿ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಎಲ್ಲಾನು ಕೂಡ ನಾನು ಇದೇ ರೀತಿ ಫಿಲ್ಟರ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ತುಂಬಾನೇ ಪರ್ಫೆಕ್ಟ್ ಆಗಿ ಬೆಲ್ಲದ ಹಣ್ಣನ್ನ ಉಪಯೋಗಿಸಿ ಪಾನಕನ ಕೂಡ ರೆಡಿ ಆಗಿದೆ. ಇವಾಗ ಮೇನ್ ಬಂದು ಇದಕ್ಕೆ ಸ್ವಲ್ಪ ನಾವು ಮೇನ್ ಇಂಗ್ರೀಡಿಯೆಂಟ್ಸ್ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ನಾನಿಲ್ಲಿ 1 ಕಪ್ ಅಲ್ಲಿ ನಾನಿಲ್ಲಿ 3/4 ಕಪ್ ಆಗೋಷ್ಟು ಬೆಲ್ಲದ ಪುಡಿಯನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ನಾರ್ಮಲ್ ಬೆಲ್ಲ ಇದ್ರೂ ಕೂಡ ಹಾಕೋಬಹುದು. ಇಲ್ಲಿ ನಾನು 3/4 ಕಪ್ ಆಗೋಷ್ಟು ಬೆಲ್ಲದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ನಾನ್ ಮಾಡ್ತಿರೋ ಕ್ವಾಂಟಿಟಿ ಏನಿಲ್ಲ ಅಂದ್ರೂ ಒಂದು 2 ಲೀಟರ್ ಆಗುವಷ್ಟು ನಾನಿಲ್ಲಿ ಪಾನಕನ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಕಾಳು ಮೆಣಸನ್ನ ಸ್ವಲ್ಪ ಕ್ರಶ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೇನೆ ಫ್ಲೇವರಿಗೋಸ್ಕರ ನಾನಿಲ್ಲಿ ಒಂದು 3 ರಿಂದ 4 ಏಲಕ್ಕಿ ಪುಡಿಯನ್ನ ಕುಟ್ಟಿ ಈ ತರ ಪುಡಿ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ತರ ಹಾಕಿ ಮಾಡಿದ್ರೆ ಅದರಲ್ಲಿರುವಂತಹ ಕೈ ಅಂಶ ಏನು ಬರಲ್ಲ, ತುಂಬಾನೇ ಟೇಸ್ಟ್ ಕೂಡ ಸಖತ್ತಾಗಿ ಕೂಡ ಇರುತ್ತೆ. ಇವಾಗ ಇದನ್ನ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಉಪ್ಪನ್ನ ಹಾಕೊಂಡಿದ ನಂತರ ಮತ್ತೆ ನಾನು ಇವಾಗ ಒಂದು ಅರ್ಧ ಲೋಟ ಆಗೋಷ್ಟು ಮತ್ತೆ ನೀರನ್ನ ಸೇರಿಸ್ಕೊಂಡು ಕ್ಲೀನ್ ಆಗಿ ಮಿಕ್ಸ್ ಮಾಡಿದ್ರೆ ಆಯ್ತು. ತುಂಬಾನೇ ಪರ್ಫೆಕ್ಟ್ ಆಗಿ ರಾಮನವಮಿಗೆ ಮಾಡುವಂತಹ ಬೆಲ್ಲದ ಹಣ್ಣನ್ನು ಉಪಯೋಗಿಸ್ಕೊಂಡು ಪಾನಕನ ತುಂಬಾನೇ ಸುಲಭವಾಗಿ ಪಾನಕನ ಯಾವ ರೀತಿ ಮನೆಯಲ್ಲೇ ಮಾಡೋದು ಅಂತ ನೋಡಿದ್ರಲ್ಲ. ಜಸ್ಟ್ ಒಂದೇ ಒಂದು ಬ್ಯಾಲ್ದ ಹಣ್ಣು ಇತ್ತು ಅಂತ ಹೇಳಿದ್ರೆ ಒಂದು 2 ಲೀಟರ್ ಆಗುವಷ್ಟು ನಾವಿಲ್ಲಿ ಪಾನಕನ ರೆಡಿ ಮಾಡ್ಕೋಬಹುದು. ತುಂಬಾನೇ ಸಖತ್ತಾಗಿ ಕೂಡ ಇರುತ್ತೆ. ಈ ಬಿಸಿಲಿಗಂತೂ ಈ ರೀತಿ ಮಾಡ್ಕೊಂಡು ಕುಡಿದ್ರೆ ತುಂಬಾನೇ ಆರೋಗ್ಯಕ್ಕೂ ಒಳ್ಳೇದು, ಹಾಗೆ ಬಾಡಿಗೂ ಕೂಡ ತುಂಬಾನೇ ತಂಪಾಗಿ ಕೂಡ ಇರುತ್ತೆ. ಇನ್ನೇನು ರಾಮನವಮಿ ಹತ್ರ ಬರ್ತಾ ಇದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಯಾವ ರೀತಿ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.